ನಮ್ಮ ಜೊತೆ ಮಧುರ್ನ ಕಾಂಗ್ರೆಸ್ ಶಾಸಕರು ಅಂತ ಉದಯಗೌಡರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಡಿ ಕೆ ಶಿವಕುಮಾರ್ ತಮ್ಮ ಕನಸು ಪದೇ ಪದೇ ಹೇಳ್ತಾರೆ, ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿದ್ರು. ಇವತ್ತು ಆ ಒಂದು ಕ್ಷಣಕ್ಕೆ ತಾವು ಕೂಡ ಸಾಕ್ಷಿಯಾಗಿದ್ದೀರಿ. ಏನು ಹೇಳ್ತೀರಿ ಫಸ್ಟ್? ಅವರು ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ಇಲ್ಲಿಯವರೆಗೆ 45 ವರ್ಷಗಳ ಸುದೀರ್ಘ ಸೇವೆ, ಒಂದು ಪ್ರಾಮಾಣಿಕ ಸೇವೆ, ಪಕ್ಷನಿಷ್ಠೆ ಇವೆಲ್ಲವನ್ನು ಮಾಡ್ಕೊಂಡು ಬಂದು ಇವತ್ತು ಮುಖ್ಯಮಂತ್ರಿ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ಶುಭವಾಗಲಿ, ರಾಜ್ಯಕ್ಕೆ ಒಳ್ಳೆಯ ಆಡಳಿತ ಕೊಡಲಿ. ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಅವ್ರ ಜೊತೆ ನಿಂತು ಕೆಲಸವನ್ನು ಮಾಡ್ತೀವಿ. 28ಕ್ಕೆ 150 ಸೀಟು ಗೆಲ್ಲುವಂಥ ವಿಶ್ವಾಸ ನಮಗಿದೆ. ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮುಂದಿನ ಚುನಾವಣೆಗೆ ಹೋಗಬೇಕು ಅಂತ ತಾವು ಕೂಡ ಹೇಳ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ, ಸಿದ್ದರಾಮಯ್ಯನವರು ಇರ್ತಾರೆ, ಎಲ್ಲರೂ ಸೇರಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಒಂದು ಇಲ್ಲಿ ಚರ್ಚೆ ಆಗ್ತಿರುವಂಥದ್ದು ಸಿದ್ದರಾಮಯ್ಯ ಅವರ ಪಾತ್ರ ಈ ಸರ್ಕಾರ ಮಟ್ಟದಲ್ಲಿ ಏನಿರುತ್ತೆ ಮುಂದಿನ 2 ವರ್ಷ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತದೆ. ಅಲ್ಲ, ಅವರು ಮಾರ್ಗದರ್ಶಕರಾಗಿ ಅವರ ಸಲಹೆ ಸೂಚನೆ ಮೇರೆಗೆ ಎಲ್ಲವೂ ನಡೀತದೆ. ನೀವು ಸಂಪುಟದ ಏನು ಸಚಿವ ಸ್ಥಾನ ಸೇರಬೇಕು ಅಂತ ಏನಾದರೂ ಯಾಕಂದ್ರೆ ಪದೇ ಹೇಳ್ತಾ ಇರಿ ಸರ್, ಮೊದಲನೇ ಬಾರಿ ಗೆದ್ದಂಥವ್ರು ಕೊಡ್ಬೇಕು ಅವಕಾಶ ಅಂತ, ಹಳೆ ಬೇರು ಹೊಸ ಚಿಗುರು ಅಂತ ಈ ರೀತಿ ಮಾತನಾಡಿಲ್ಲ. ನಮ್ಮಲ್ಲಿ 3ರಿಂದ 10 ಬಾರಿ ಆಯ್ಕೆ ಆಗಿದ್ದವರು 100 ಜನ ಇದ್ದಾರೆ. ನಾವೆಲ್ಲ ಫಸ್ಟ್ ಟೈಮರ್ಸು. ಹಾಗಾಗಿ ಸೀನಿಯರ್ ಏನು ಆಸೆ ಪಡಬಾರ್ದು, ಉದಯಗೌಡರು ಯಾಕೆ ಆಸೆ ಪಡಬಾರ್ದು ಸರ್? ನಾನು ಹೇಳೋದು, ಭಾಳಷ್ಟು ವರ್ಷದಿಂದ ಹಲವಾರು ಬಾರಿ ಆಯ್ಕೆ ಆದವ್ರಿಗೆ ಅವಕಾಶ ಕೊಡಲಿ, ಮುಂದೆ ನೋಡೋಣ. ನಾವು ಶಾಸಕರಾಗಿ ಅನುಭವ ಪಡಿಬೇಕು, ಭಾಳಷ್ಟಿದೆ. ಇದಿಷ್ಟು ಉದಯಗೌಡರು ಮತ್ತು ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಗೋವಿಂದ್, ರಾಜ್ ನ್ಯೂಸ್, ಬೆಂಗಳೂರು.